ಹಾಯ್ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಭಾಳಷ್ಟು ದಿನಗಳ ನಂತರ ಒಂದು ಒಳ್ಳೆ ಮನೆ ಸೇಲಿಗೆ ಬಂದಿದೆ. ಅದ್ರ ಬಗ್ಗೆ ನಾನು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಇದೇ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಸೊ ದಟ್ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸರಿ, ಬನ್ನಿ, ಈಗ ತಡ ಮಾಡೋದು ಬೇಡ. ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ ಇದೇ ಒಂದು ಮನೆ ಸೇಲ್ಗಿರೋ ಅಂಥದ್ದು. ಈ ಮನೆ ಬಂದು ಮೈಸೂರಿನ ಬೋಗಾದಿ ರಸ್ತೆಯಲ್ಲಿ ಇರ್ತಕ್ಕಂಥದ್ದು. ನೋಡಿ, ಮೈಸೂರಿನ ಜಿಯೋಗ್ರಫಿ ಚೆನ್ನಾಗಿ ಗೊತ್ತಿರೋರಿಗೆ ಟ್ರೆಂಡ್ಸ್ ಅಪಾರ್ಟ್ಮೆಂಟ್ ಹಾಗೂ ರೈನ್ಬೋ ಪಬ್ಲಿಕ್ ಸ್ಕೂಲ್ ಆಫ್ ಬೋಗಾದಿ ರೋಡ್ ಎಲ್ಲಿದೆ ಅಂತ ಗೊತ್ತಿರ್ಬೋದು. ಸೊ ಇದಕ್ಕೆ ಹತ್ತಿರವಾಗಿ ಇರ್ತಕ್ಕಂಥದ್ದು ಈ ಒಂದು ಮನೆ. ಸೊ ಈ ಒಂದು ಲೇಔಟ್ನ ಹೆಸರು ಹಾಗೂ ಎಕ್ಸಾಕ್ಟ್ ಲೊಕೇಶನ್ನ ಮಾಹಿತಿ ಯಾರಿಗಾದ್ರೂ ಬೇಕಿದ್ದರೆ, ಯಾರು ಸೀರಿಯಸ್ ಬೈಯರ್ಸ್ ಇದ್ದಾರೆ ನೋಡಿ, ದಯವಿಟ್ಟು ಅವರು ಪರ್ಸ್ನಲ್ಲಾಗಿ ಕಾಲ್ ಮಾಡಿ, ಅವರಿಗೆ ನಾನು ಇನ್ನೂ ಹೆಚ್ಚಿನ ಮಾಹಿತಿನ ಕೊಡ್ತೀನಿ. ಸೊ ಫ್ರೆಂಡ್ಸ್, ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ ಇದೊಂದು 30x50 ಈಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರ್ತಕ್ಕಂಥ ಡ್ಯೂಪ್ಲೆಕ್ಸ್ ಮನೆ. ಇದು ತಾವೀಗೇನು ನೋಡ್ತಾ ಇದ್ದೀರೋ ಇದು ಫ್ರಂಟ್ ಡೋರು ಟೀಕ್ ವುಡ್ನಲ್ಲಿ ಮಾಡಿರ್ತಕ್ಕಂಥದ್ದು. ಹಾಗೆ ಫ್ರಂಟ್ ವಾಲ್ಗೆ ಸ್ಟೋನ್ ಕ್ಲಾಡಿಂಗ್ಸ್ ಹಾಕಿದ್ದಾರೆ. ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಗ್ರೌಂಡ್ ಫ್ಲೋರ್ನಲ್ಲಿರ್ತಕ್ಕಂಥ ಲಿವಿಂಗ್ ಹಾಲು. ವಿಂಡೋಸ್ ಆಗಿರ್ಬೋದು, ಸ್ಟೇರ್ ಕೇಸ್ಗೆ ಯೂಸ್ ಮಾಡಿರುವಂಥ ರೈಲಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು ಕಂಪ್ಲೀಟ್ ಟೀಕ್ ವುಡ್ನಲ್ಲೇ ಮಾಡಿರುವಂಥದ್ದು. ಈ ಮನೆ ಬಂದು ಫುಲ್ಲಿ ಫರ್ನಿಸ್ಡ್ ಹೌಸ್ ಆಗಿರುತ್ತೆ. ತಮಗೆ ಕಿಚನ್ ಕ್ಯಾಬಿನೆಟ್ಸ್ ಆಗಿರ್ಬೋದು, ವಾರ್ಡ್ರೋಬ್ಸ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ವುಡ್ ವರ್ಕ್ ನೀಟಾಗಿ ಮಾಡಿದ್ದಾರೆ. ತಾವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡ್ತಾ ಇರ್ಬೋದು ಯಾವ ರೀತಿಯಾದಂಥ ಕ್ವಾಲಿಟಿ ವರ್ಕ್ ಇಲ್ಲಿ ಮಾಡಿದ್ದಾರೆ ಅಂತ. ಹಾಗೆ ಫ್ಲೋರ್ನಲ್ಲಿ ಅಬ್ಸರ್ವ್ ಮಾಡಿ ಬ್ಲ್ಯಾಕ್ ಕಲರ್ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ನೋಡಿ, ಕಿಚನ್ನಲ್ಲಿ ಈಗ ಆಲ್ರೆಡಿ ಚಿಮ್ನಿ ಕೂಡ ಇದೆ. ಹಾಗೆ ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ಕಂಪ್ಲೀಟ್ಲಿ ಹೆವಿ ಗೇಜ್ನ ಯೂಸ್ ಮಾಡಿರುವಂಥದ್ದು. ದಯವಿಟ್ಟು ಇಂಟೀರಿಯರ್ ವರ್ಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಬ್ಸರ್ವ್ ಮಾಡಿ. ಹಾಗೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರಲ್ಲಿ ನಂದೊಂದು ರಿಕ್ವೆಸ್ಟ್ ಏನಂದರೆ, ದಯವಿಟ್ಟು ಡೈರೆಕ್ಟ್ ಬೈಯರ್ಸ್ ಮಾತ್ರ ಕಾಲ್ ಮಾಡಿ. ಏಜೆಂಟ್ಸ್ ಆ್ಯಂಡ್ ಬ್ರೋಕರ್ಸ್ ಆರ್ ಎಕ್ಸ್ಕ್ಯೂಸ್ಡ್. ಯಾಕಂದರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ, ನಾನು ಓನರ್ ಹೇಳಿರುವಂಥ ಪ್ರೈಸ್ನ ಇಲ್ಲಿ ಹೇಳಿರ್ತೀನಿ, ಬಟ್ ಏಜೆಂಟ್ಸ್ ಹಾಗೂ ಬ್ರೋಕರ್ಸ್ಗಳು ಅವರು ಬೈಯರ್ಸ್ಗೆ ಹೇಳುವಂಥ ಪ್ರೈಸೇ ಬೇರೆ ಆಗಿರುತ್ತೆ. ಸೊ ಹಂಗಾಗಿ ಆ ರೀತಿಯಾದಂಥ ಯಾವುದೇ ಕನ್ಫ್ಯೂಷನ್ಸ್ಗಳು ಬರಬಾರ್ದು ಅಂಥೇಳಿ ಡೈರೆಕ್ಟ್ ಬೈಯರ್ಸ್ ಮತ್ತು ಸೀರಿಯಸ್ ಬೈಯರ್ಸ್ ಯಾರಿದ್ದೀರಾ ಅವ್ರು ಮಾತ್ರ ಕಾಲ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಪ್ಯಾಸೇಜು. ಮೂಡ ರೂಲ್ಸ್ ಪ್ರಕಾರ 2ರಿಂದ 3 ಅಡಿವರೆಗೂ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ. ಹಾಗೆ ಕಂಪ್ಲೀಟ್ ಸುತ್ತ ಸೇಫ್ಟಿ ಗ್ರಿಲ್ಸ್ ಕೂಡ ಮಾಡಿಸಿದ್ದಾರೆ. ತಾವೀಗೇನು ನೋಡ್ತಾ ಇದ್ದೀರೋ ಇದು ಗ್ರೌಂಡ್ ಫ್ಲೋರ್ನಲ್ಲಿರುವಂಥ ಬೆಡ್ರೂಮ್. ಈ ಮನೆಯಲ್ಲಿ ಟೋಟಲಿ 3 ಬೆಡ್ರೂಮ್ಸ್ ಇದೆ. ಗ್ರೌಂಡ್ ಫ್ಲೋರ್ನಲ್ಲಿ 1 ಮತ್ತು ಫಸ್ಟ್ ಫ್ಲೋರ್ನಲ್ಲಿ 2 ಬೆಡ್ರೂಮ್ ಇದೆ. ಸೊ ಇಲ್ಲಿ ಕೂಡ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಕಂಪ್ಲೀಟ್ ವಾರ್ಡ್ರೋಬ್ಸ್ ವರ್ಕ್ ಎಲ್ಲ ಮಾಡಿದ್ದಾರೆ. ಹಾಗೆ ಬಾತ್ರೂಮ್ನ ಕೂಡ ಅಬ್ಸರ್ವ್ ಮಾಡಿ ನೋಡಿ, ಫುಲ್ಲು ಸುತ್ತ ಒಳ್ಳೆ ಕ್ವಾಲಿಟಿ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಹಾಗೆ ತಾವು ಪ್ಲಂಬಿಂಗ್ ಐಟಮ್ಸ್ನ ನೋಡೋದಾದರೆ ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ಸ್ನ ಇಲ್ಲಿ ಮಾಡಿದ್ದಾರೆ. ನೋಡಿ, ಗ್ರೌಂಡ್ ಫ್ಲೋರ್ನಲ್ಲಿ ಸ್ಟೇರ್ ಕೇಸ್ ಕೆಳಗಡೆ UPSಗೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಹಾಗೆ ಸ್ಟೇರ್ ಕೇಸ್ ಪಕ್ಕದಲ್ಲೇ ಒಂದು ಕಾಮನ್ ಬಾತ್ರೂಮ್ ಕೂಡ ಇದೆ. ತಾವು ಅಬ್ಸರ್ವ್ ಮಾಡಬೇಕು, ಎಲೆಕ್ಟ್ರಿಕ್ ವಾಟರ್ ಹೀಟರ್ ಕೂಡ ಫಿಟ್ಟಿಂಗ್ ಮಾಡಿದ್ದಾರೆ. ನಾವೀಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಅಬ್ಸರ್ವ್ ಮಾಡಿ, ಇಲ್ಲಿ ಸ್ಟೇರ್ ಕೇಸ್ಗೆ ಕೂಡ ಡಬಲ್ ಕೋಟೆಡ್ ಗ್ರಾನೈಟ್ನ
ಯೂಸ್ ಮಾಡಿದ್ದಾರೆ. ಹಾಗೆ ರೈಲಿಂಗ್ಸ್ ಫುಲ್ಲು ಮೊದಲೇ ಹೇಳ್ದಾಗೆ ನಾನು ಕಂಪ್ಲೀಟ್ ಟೀಕ್ ವುಡ್ನಲ್ಲಿ ಮಾಡಿದ್ದಾರೆ. ವೆಂಟಿಲೇಷನ್ಗೆ ಕೂಡ ಇಲ್ಲಿ ಭಾಳಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಎದುರುಗಡೆ ಇರೋ ಕಿಟಕಿನ ನೋಡಿದ್ರೆ ತಮಗೆ ಅರ್ಥ ಆಗ್ಬೋದು. ಸರಿ, ಬನ್ನಿ ಈಗ ನಾನು ನಿಮಗೆ ದೇವ್ರ ಮನೆನ ತೋರಿಸ್ತೀನಿ. ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ ಇದೇ ದೇವ್ರ ಮನೆ ನೋಡಿ. ಇಲ್ಲಿಯೂ ಕೂಡ ಟೀಕ್ ವುಡ್ನ ಯೂಸ್ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಡಿಸೈನ್ ಮಾಡಿ ಈ ಒಂದು ದೇವ್ರ ಮನೆನ ಕಟ್ಟಿದ್ದಾರೆ. ಆ ದೇವ್ರ ಮನೆ ಒಳಗಡೆ ಕೂಡ ನಾನು ನಿಮಗೆ ತೋರಿಸ್ತೀನಿ. ದಯವಿಟ್ಟು ಮಿಸ್ ಮಾಡಿದೆ ಈ ವಿಡಿಯೋನ ಕೊನೆ ತನಕ ನೋಡಿ. ಈಗ ನಾವು ಫಸ್ಟ್ ಫ್ಲೋರ್ನಲ್ಲಿರುವಂಥ ಬಾಲ್ಕನಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಕೂಡ ಅಬ್ಸರ್ವ್ ಮಾಡಿ ನೋಡಿ, ವುಡನ್ ಸ್ಟೈಲ್ದು ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಹಾಗೆ ಫ್ರಂಟ್ ವಾಲ್ಗೆ ಇಲ್ಲೂ ಕೂಡ ಸ್ಟೋನ್ ಕ್ಲಾಡಿಂಗ್ ವರ್ಕ್ನ ಮಾಡಿದ್ದಾರೆ. ಎದುರುಗಡೆ ತಾವೀಗೇನು ನೋಡ್ತಾ ಇದ್ದೀರೋ ಇದು ಈ ಒಂದು ಲೇಔಟ್ನಲ್ಲಿರುವಂಥ ವಿಶಾಲವಾದಂಥ ಪಾರ್ಕ್. ದೇವ್ರ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ. ಇಲ್ಲೂ ಕೂಡ ಲೈಟಿಂಗಿಗೆ ಅಥವಾ ವೆಂಟಿಲೇಷನ್ಗೆ ಒಂಚೂರು ಕೊರತೆ ಆಗದೇ ಇರೋ ರೀತಿ ಡಿಸೈನ್ ಮಾಡಿದ್ದಾರೆ. ತಾವು ಟಾಪ್ನಲ್ಲಿ ನೋಡ್ಬೋದು ನೋಡಿ, ಸನ್ಲೈಟ್ ಡೈರೆಕ್ಟಾಗಿ ದೇವ್ರ ಮನೆ ಮೇಲೆ ಬೀಳೋ ರೀತಿ ಡಿಸೈನ್ ಮಾಡಿದ್ದಾರೆ. ಸುತ್ತ ವೈಟ್ ಕಲರ್ ಟೈಲ್ಸ್ನ ಯೂಸ್ ಮಾಡಿ ಮಧ್ಯದಲ್ಲಿ ಗೋಲ್ಡನ್ ಸ್ಟ್ರಿಪ್ಸ್ ಕೊಟ್ಟಿರೋದ್ರಿಂದ ಭಾಳ ಚೆನ್ನಾಗಿ ಹೊರಹೊಮ್ಮಿದೆ ಈ ದೇವ್ರ ಮನೆ ಅಂತಲೇ ಹೇಳ್ಬೋದು. ನೋಡಿ, ನನಗೆ ಈ ಒಂದು ಮನೇನ ನೋಡಿದಾಗ ಏನು ಅನ್ನಿಸ್ತು ಅಂದರೆ ಇಂಟೀರಿಯರ್ ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಇಲ್ಲಿ ಭಾಳಷ್ಟು ದುಡ್ಡು ಇಂಟೀರಿಯರ್ ವರ್ಕ್ ಲೈಕ್ ಫರ್ನಿಷಿಂಗ್ ಆಗಿರ್ಬೋದು, ಕಿಚನ್ ಕ್ಯಾಬಿನೆಟ್ಸ್, ವಾರ್ಡ್ರೋಬ್ಸ್, ಟಿ ವಿ ಕ್ಯಾಬಿನೆಟ್ಸ್, ಇದಕ್ಕೆ ತುಂಬ ದುಡ್ಡನ್ನು ಖರ್ಚು ಮಾಡಿದ್ದಾರೆ. ಹಾಗೆ ಅದಕ್ಕೆ ತಕ್ಕಂಗೆ ಭಾಳ ಚೆನ್ನಾಗಿ ಕೆಲಸ ಕೂಡ ತೆಗೆದಿದ್ದಾರೆ. ನೋಡಿ, ಫಸ್ಟ್ ಫ್ಲೋರ್ನಲ್ಲೂ ಕೂಡ ಎಂಟೈರ್ ಫ್ಲೋರ್ಗೆ ಗ್ರ್ಯಾನೈಟ್ನ ಯೂಸ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಕೂಡ ಒಂದು ಟಿ ವಿ ಕ್ಯಾಬಿನೆಟ್ನ ಮಾಡಿದ್ದಾರೆ. ಈಗ ನಾವು ಫಸ್ಟ್ ಫ್ಲೋರ್ನಲ್ಲಿ ಇರುವಂಥ ಬೆಡ್ರೂಮ್ನ ನೋಡ್ತಾ ಇದ್ದೀವಿ. ನೋಡಿ, ಈ ಒಂದು ರೂಮ್ನಲ್ಲೂ ಕೂಡ ವಾರ್ಡ್ರೋಬ್ ಅಂದರೆ ಫರ್ನಿಷಿಂಗ್ ವರ್ಕ್ ಎಲ್ಲ ಕಂಪ್ಲೀಟಾಗಿ ಮಾಡಿದ್ದಾರೆ. ಒಂದು ಚಿಕ್ಕದಾಗಿ ಸ್ಟಡಿ ಟೇಬಲ್ ರೀತಿ ಪ್ರಾವಿಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ವೆಂಟಿಲೇಷನ್ಗೋಸ್ಕರ ಎರಡೂ ಕಡೆ ವಿಂಡೋಸ್ನ ಮಾಡಿದ್ದಾರೆ. ಸೊ ಈ ಒಂದು ರೂಮ್ನಲ್ಲಿರುವಂಥ ಬಾತ್ರೂಮು ಸ್ವಲ್ಪ ದೊಡ್ಡದಾಗೇ ಇದೆ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲೂ ಕೂಡ ತಾವೇನು ಗ್ರೌಂಡ್ ಫ್ಲೋರ್ನಲ್ಲಿ ನೋಡಿದ್ರಿ ಅದೇ ರೀತಿಯಾದಂಥ ಬಿಗ್ಗರ್ ಸೈಜ್ದು ಟೈಲ್ಸ್ನ ಯೂಸ್ ಮಾಡಿ ಇಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಹಾಗೆ ಇಲ್ಲೂ ಕೂಡ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಸೊ ತಾವು ಈಗ ನೋಡ್ತಾ ಇರ್ತಕ್ಕಂಥದ್ದು 3ನೇ ಬೆಡ್ರೂಮು. ಇದು ಕೂಡ ಫಸ್ಟ್ ಫ್ಲೋರ್ನಲ್ಲಿ ಇರುವಂಥದ್ದು. ಇಲ್ಲೂ ಕೂಡ ಫರ್ನಿಷಿಂಗ್ ವರ್ಕ್ ಕಂಪ್ಲೀಟಾಗಿ ಮಾಡಿದ್ದಾರೆ. ಇಲ್ಲೂ ಕೂಡ ತಮಗೆ ಫ್ರಂಟ್ ಡೋರು ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ಇಲ್ಲಿನ ವಿಶೇಷತೆ ಏನಂದರೆ ಈ ರೂಮಿಂದ ತಾವು ಬಾಲ್ಕನಿಗೆ ಹೋಗ್ಬೋದು. ಆ ರೀತಿಯಾದಂಥ ಒಂದು ಪ್ರಾವಿಷನ್ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ನಾವು ಡಿಸ್ಟೆನ್ಸ್ ನೋಡೋದಾದರೆ ಈ ಒಂದು ಲೇಔಟ್ಗೆ ಅಥವಾ ಈ ಒಂದು ಮನೆಯ ಎಕ್ಸಾಕ್ಟ್ ಲೊಕೇಶನ್ಗೆ ಮೈಸೂರು ರೈಲ್ವೆ ಸ್ಟೇಷನ್ನಿಂದ 10 ಕಿಲೋಮೀಟರ್ ಆಗುತ್ತೆ. ರಿಂಗ್ ರೋಡಿಂದ ಅಂದರೆ ಬೋಗಾದಿ ರಿಂಗ್ ರೋಡ್ ಜಂಕ್ಷನ್ನಿಂದ 4 ಕಿಲೋಮೀಟರ್ ಆಗುತ್ತೆ. ಹಾಗೆ ಈ ಒಂದು ಲೇಔಟ್ ಮೂಡ ಅಪ್ರೂವ್ಡ್ ಲೇಔಟ್ ಆಗಿರೋದ್ರಿಂದ ತಮಗೆ ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ನಲ್ಲೂ ಕೂಡ ಲೋನ್ ಆಗುತ್ತೆ.
ನೋಡಿ ನಾವೀಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿಯೂ ಕೂಡ ಕಂಪ್ಲೀಟ್ ಗ್ರ್ಯಾನೈಟ್ನ ಯೂಸ್ ಮಾಡಿದ್ದಾರೆ, ಹಾಗೆ ವಿಂಡೋಸ್ಗೆಲ್ಲ ಟೀಕ್ ವುಡ್ನೇ ಯೂಸ್ ಮಾಡಿದ್ದಾರೆ. ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಆ್ಯಕ್ಚುಲಿ ಇದು ಓನರ್ ಅವರ ಸ್ವಂತ ಯೂಸ್ಗೆ ಅಂತಲೇ ಕಟ್ಟಿಸ್ಕೊಂಡಿರುವಂಥ ಮನೆ. ಕಾರಣಾಂತರಗಳಿಂದ ಅವರು ಬೆಂಗಳೂರಿಗೆ ಮೂವ್ ಆಗ್ತಾ ಇದ್ದಾರೆ, ಅದಕ್ಕೋಸ್ಕರ ಈ ಒಂದು ಮನೇನ ಸೇಲ್ಗಿಟ್ಟಿದ್ದಾರೆ. ಸೊ ಟೆರೆಸ್ ಮೇಲಿಂದ ತಾವು ನೋಡ್ಬೋದು ಎಂಥ ಒಂದು ಬ್ಯೂಟಿಫುಲ್ ವ್ಯೂ ಇಲ್ಲಿ ತಮಗೆ ಕಾಣಸಿಗ್ತಾ ಇದೆ ಅಂತ. ಟೆರೆಸ್ ಮೇಲೆ ತಮಗೆ ಸೋಲಾರ್ ವಾಟರ್ ಹೀಟರ್ ಕೊಟ್ಟಿದ್ದಾರೆ. ಹಾಗೆ ತಮಗೆ ಇಲ್ಲಿ ಓವರ್ ಹೆಡ್ ಟ್ಯಾಂಕ್ ಕೆಳಗಡೆ ಬಟ್ಟೆ ಒಗೆದುಕೊಳ್ಳೋದಕ್ಕೆ ಕೂಡ ಪ್ರಾವಿಷನ್ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ತಾವು ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಹಾಗೆ ತಮಗೆ ಇಲ್ಲಿ ವಾಟರ್ ಸ್ಟೋರ್ ಮಾಡಿ ಇಟ್ಕೊಳ್ಳೋದಕ್ಕೆ ಒಂದು ಚಿಕ್ಕದಾಗಿ ತೊಟ್ಟಿ ಥರ ಕೂಡ ಕಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಗ್ರೌಂಡ್ ಫ್ಲೋರ್ನಲ್ಲಿ ತಮಗೆ ಫ್ರಂಟ್ನಲ್ಲೇ ಯೂಟಿಲಿಟಿ ಸ್ಪೇಸ್ ಇದೆ, ಅಲ್ಲಿ ಕೂಡ ತಮಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ತಾವೀಗ ಆಲ್ರೆಡಿ ಅದನ್ನು ವಿಡಿಯೋ ಸ್ಟಾರ್ಟಿಂಗ್ನಲ್ಲೇ ನೋಡಿದ್ದೀರಾ. ಫೈನಲಿ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿ ಕಟ್ಟಿರುವಂಥ ಮನೆಯ ಬೆಲೆ ಎಷ್ಟು ಅಂದರೆ ಪ್ರೈಸ್ ಎಷ್ಟು ಅಂತ ನೋಡೋದಾದರೆ, ಓನರ್ ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 1,45,00,000. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಮನೆಯ ಬೆಲೆ ಪ್ರೈಸ್ ಬಂದು 1,45,00,000, ಸ್ಲೈಟ್ಲಿ ನೆಗೋಷಿಯಬಲ್. ನೋಡಿ, ಇದೊಂದು ಕಂಪ್ಲೀಟ್ಲಿ ಮೂಡ ಅಪ್ರೂವ್ಡ್ ಲೇಔಟ್ ಆಗಿರೋದ್ರಿಂದ ಇಲ್ಲಿ ತಮಗೆ ಮೂಡ ಖಾತಾ ಕೂಡ ಸಿಗುತ್ತೆ. ಸೊ ಹಂಗಾಗಿ ಒಂದು ಒಳ್ಳೆ ಏರಿಯಾದಲ್ಲಿ ಈ ಒಂದು ಮನೆ ಲೊಕೇಟ್ ಆಗಿರೋದ್ರಿಂದ ಓನರ್ ಕೋಟ್ ಮಾಡಿರುವಂಥ ಪ್ರೈಸ್ ಭಾಳ ರೀಸನಬಲ್ ಆಗಿದೆ ಅಂತಲೇ ಹೇಳ್ಬೋದು. ಹಂಗಾಗಿ ಯಾರಿಗಾದ್ರೂ ಈ ಮನೆ ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ.